ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಒಂದು ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮಷಿನ್ ವರ್ಕು. ನಾನಿಲ್ಲಿ ಮೊದಲಿಗೆ ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನು ಹಳೆ ಚಾನಲಲ್ಲಿ ಎಷ್ಟೊಂದು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಹೇಳಿ. ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಆಯಿತಾ. ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನು, 350 ರೇಂಜಲ್ಲಿ ಮಾಡ್ಕೊಳ್ಳುವಂಥದ್ದು. ತುಂಬ ಈಸಿಯಾಗಿ ನೀವು ಒಂದೂವರೆ ಗಂಟೆಲೆಲ್ಲ ನೀವು ಆರಾಮಾಗಿ ಸ್ಲೀವ್ ಬುಟ್ಟ ಡಿಸೈನು ಮತ್ತು ನೆಕ್ ಡಿಸೈನ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿರುವಂಥ ಕ್ಯಾನ್ವಾಸ್ ಬಂದು ನಾರ್ಮಲ್ ಬ್ಲೌಸು ನೆಕ್ ಡಿಸೈನ್ಗೆಲ್ಲ ಏನು ಯೂಸ್ ಮಾಡ್ತೀವಿ ಆ ಕ್ಯಾನ್ವಾಸ್ನ ಯೂಸ್ ಮಾಡಿದ್ದೀನಿ. ನೋಡಿ, ನಾನು ಆಲ್ರೆಡಿ ಈ ಬ್ಲೌಸ್ದು ಸ್ಲೀವ್ ಬುಟ್ಟ ಡಿಸೈನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ಆ ವಿಡಿಯೋನ ನೋಡಿ. ತುಂಬ ನೀಟಾಗಿ ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲದೆ ಬುಟ್ಟ ಡಿಸೈನು ಕೂಡ ರೆಡಿ ಮಾಡಿದ್ದೀನಿ. ನೋಡಿ, ಇದಕ್ಕೆಲ್ಲ ತುಂಬ ಈಸಿಯಾಗಿ ಮಾಡುವಂಥ ಡಿಸೈನ್. ಇದಕ್ಕೆ ಯಾವುದೇ ರೀತಿ ಟ್ರೇಸಿಂಗ್ ಬೇಕಾಗೋದಿಲ್ಲ. ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಮತ್ತು ಯಾವುದೇ ರೀತಿ ರಿಂಗ್ ಅವಶ್ಯಕತೆ ಇಲ್ಲ. ನೀವು ಬೇಕಿದ್ರೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ರಿಂಗ್ನ ನಮಗೆ ಈ ರೀತಿ ಕೈಯಲ್ಲಿ ಮಾಡೋದಕ್ಕೆ ಕಂಫರ್ಟಬಲ್ ಇಲ್ಲ ಅಂತಂದರೆ ರಿಂಗ್ನ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಬಟ್ ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ನೀವು ರಿಂಗ್ನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಯಾವುದೇ ರೀತಿ ರಿಂಗ್ ಯೂಸ್ ಮಾಡಲ್ಲ. ಯಾಕಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ರಿಂಗ್ನ ರಿಮೂವ್ ಮಾಡಿ ಮತ್ತೆ ಹಾಕೋದು ಬಿಚ್ಚೋದು ಇರುತ್ತೆ. ಹಾಗಾಗಿ ನಾನು ಯಾವುದೇ ರೀತಿ ರಿಂಗ್ ಯೂಸ್ ಮಾಡಲ್ಲ. ನನ್ನ ಕೈನ ರಿಂಗ್ ರೀತಿಯಲ್ಲೇ ನೋಡಿ ಈ ರೀತಿ ಟೈಟಾಗಿ ಇಟ್ಕೊಂಡು ಡಿಸೈನ್ನ ಮಾಡ್ಕೊಳ್ತೀನಿ. ರಿಂಗ್ ಹಾಕಿದಾಗ ನಿಮಗೆ ಯಾವ ರೀತಿ ಫ್ರೇಮ್ ಸಪೋರ್ಟ್ ಇರುತ್ತೆ ನೋಡಿ, ಅದೇ ರೀತಿಯಾಗಿ ನೀಟಾಗಿ ಈ ರೀತಿ ಕೈನ ಟೈಟಾಗಿ ಇಟ್ಕೊಂಡು ಬ್ಲೌಸ್ನ ಮಾಡೋದ್ರಿಂದ ನಿಮಗೆ ರಿಂಗ್ ಹಾಕಿದಾಗ ಯಾವ ರೀತಿ ಬರುತ್ತೆ ಸೇಮ್ ಅದೇ ರೀತಿಯಾಗಿ ಡಿಸೈನ್ ಬರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆಯಿತಾ. ಆದಷ್ಟು ವಿಡಿಯೋನ ನೋಡಿ. ಇದಿಷ್ಟಾದಮೇಲೆ ನಂತರ ಸ್ಯಾರಿ ಬಂದು ರಾಮ ಗ್ರೀನ್ ಕಲರ್ ಸ್ಯಾರಿ ಮತ್ತು ಬಾರ್ಡರು ಪಿಂಕ್ ಕಲರ್ ಬಾರ್ಡರ್ ಇತ್ತು. ಹಾಗಾಗಿ ನಾನಿಲ್ಲಿ ರಾಮ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ನೋಡಿ ಈ ರೀತಿ 3 ಲೀಫ್ ಬರೋ ಥರ ನೋಡಿ ಈ ರೀತಿ ಸೆಂಟರ್ಗೆ ಹಾಕ್ಕೊಳ್ತಿದ್ದೀನಿ. ಯಾವಾಗಲೂ ಅಷ್ಟೇ ನೋಡಿ, ಕಲರ್ ಕಾಂಬಿನೇಷನ್ ಮೇಲೂ ನಿಮಗೆ ನೀವು ಮಾಡಿರುವಂಥ ಡಿಸೈನು ಹೈಲೈಟ್ ಆಗಿ ಕಾಣುತ್ತೆ. ಯಾಕಂತಂದರೆ ಒಂದೊಂದು ಬ್ಲೌಸ್ ಏನಾಗುತ್ತೆ ಅಂತಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತಂದರೆ ನೀವು ಯಾವ ರೀತಿ ವರ್ಕ್ನ ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿದ್ರೂ ಸಹ ಅದು ಏನೋ ಹೈಲೈಟಾಗಿ ಕಾಣೋದಿಲ್ಲ ಆಯಿತಾ. ಆದಷ್ಟು ನೋಡಿಕೊಂಡು ನೀವು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ 3 ಲೀಫ್ ಬರೋ ಥರ ಹಾಕ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ. ಹಾಗೆ ಬಿಗಿನರ್ಸ್ಗೋಸ್ಕರ ಒಂದು ಟಿಪ್ ಹೇಳ್ತೀನಿ ನೋಡಿ. ನಿಮಗೇನಾದರೂ ವೈಟ್ ಥ್ರೆಡ್ ಕಾಣ್ತಿದೆ ಅಂತ ಅನಿಸಿದ್ರೆ ಡೈರೆಕ್ಟು ಯಾವುದೇ ಕಾರಣಕ್ಕೂ ಕ್ಲಾತ್ ಮೇಲೆ ವರ್ಕ್ನ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಮೊದಲು ಒಂದು ಫ್ರೇಮ್ಗೆ ಹಳೆ ಕ್ಲಾತ್ನ ಹಾಕ್ಕೊಂಡು ಸ್ಟಿಚಸ್ ಕರೆಕ್ಟಾಗಿ ಬರ್ತಿದೆಯೋ ಇಲ್ಲ ಅಂಥೇಳಿ ಒಂದು ಸಲ ಚೆಕ್ ಮಾಡಿ ಕರೆಕ್ಟಾಗಿ ಬರ್ತಿದೆ ಅಂತ ಅಂದರೆ ಅಷ್ಟೇ ನೀವು ಏನೋ ಬ್ಲೌಸ್ ಮೇಲೆ ವರ್ಕ್ ಮಾಡಿ. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಬ್ಲೌಸ್ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಲ್ಲಿ ವೈಟ್ ಥ್ರೆಡ್ ಕಾಣ್ತಿದೆ ಅಂತ ಅಂದರೆ ವರ್ಕ್ ಅಷ್ಟು ನೀಟಾಗಿ ಕಾಣೋದಿಲ್ಲ ಮತ್ತು ಡಿಸೈನ್ ಕೂಡ ಹಾಳಾಗುತ್ತೆ. ನಿಮಗಷ್ಟು ಡಿಸೈನು ಪರ್ಫೆಕ್ಟಾಗಿ ಬರೋದಿಲ್ಲ. ಆದಷ್ಟು ನೀವೇನಾದರೂ ಇವಾಗ ನೀವು ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ ಅಂತಂದರೆ ಈ ಟಿಪ್ನ ಯೂಸ್ ಮಾಡಿ ಆಯಿತಾ. ಆದಷ್ಟು ನಿಮಗೆ ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಸಂಬಂಧಪಟ್ಟಿರುವಂಥದ್ದು ಯಾವ ಟಾಪಿಕ್ ಬಗ್ಗೆ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಅದೇ ರೀತಿ ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಓದ್ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ದೀರಾ ಫ್ಲವರ್ಗೆ ಯಾವ ರೀತಿ ಸ್ಟಿಚ್ನ ಫಿಲ್ ಮಾಡೋದು ತೋರಿಸಿ ಅಂತ. ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ನೋಡಿ 3 ಲೀಫ್ ಹಾಕ್ಕೊಂಡಾದ್ಮೇಲೆ ಈ ಸೆಂಟರಲ್ಲಿ ಏನು ಗ್ಯಾಪ್ ಇರುತ್ತಲ್ವ ಅದಕ್ಕೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ನೀಟಾಗಿ ಅದೇ ರಾಮ ಗ್ರೀನ್ ಕಲರ್ ಥ್ರೆಡಲ್ಲೇ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೂರ್ತಿಯಾಗಿ
ಇದು ಹಾಕ್ಕೊಂಡಿದ ನಂತರ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ನೋಡಿ ನೀಟಾಗಿ ತೆಗೆದುಬಿಡಿ. ಮತ್ತು ನೀವೇನಾದ್ರೂ ವರ್ಕ್ ಮಾಡ್ತೀರಾ ಅಂತಂದರೆ ಆ ಎಕ್ಸ್ಟ್ರಾ ಥ್ರೆಡ್ಡು ಆ ವರ್ಕ್ ಮೇಲೇ ಬರುತ್ತೆ. ಆವಾಗ ರಿಮೂವ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ತುಂಬ ಚಿಕ್ಕದಾಗಿ ಥ್ರೆಡ್ನ ತೆಗಿಬೇಕಾಗತ್ತೆ. ಹಾಗಾಗಿ ಜಸ್ಟು ನೀವು ಒಂದು ಡಿಸೈನ್ನ ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ಡಿಸೈನ್ ಮಾಡೋದ್ರೊಳಗಡೆ ನೀವು ಎಕ್ಸ್ಟ್ರಾ ಥ್ರೆಡ್ ಎಲ್ಲನೂ ರಿಮೂವ್ ಮಾಡಿಕೊಂಡು ನಂತರ ನೆಕ್ಸ್ಟ್ ವರ್ಕ್ನ ಮಾಡಿ. ನೋಡಿ, ಈ ಸೆಂಟರ್ ಗ್ಯಾಪ್ ಏನಿತ್ತು ಅಲ್ಲಿ ಚಿಕ್ಕದಾಗಿ ಒಂದು ಪುಟ್ಟು ಹಾರ್ಟ್ ಶೇಪ್ ಬರೋ ಥರ ವರ್ಕ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರ್ ಥ್ರೆಡ್ಡಲ್ಲೇ ಮಾಡ್ತಿದ್ದೀನಿ. ನಿಮಗೆ ಹಾಗಾಗಿ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಇದಿಷ್ಟು ಹಾಕ್ಕೊಂಡ್ರೆ ಅಂದರೆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿಕೊಂಡ್ರೆ ಏನು ವರ್ಕ್ ಕಂಪ್ಲೀಟ್ ಆಗುತ್ತೆ. ಬಟ್ ನಿಮ್ಗೆ ಬೇಕಿದ್ದರೆ ಅಲ್ಲಲ್ಲಿ ಅದು ಸರ್ಕಲ್ ಥರ ಏನು ಬಂದಿದೆ ನೋಡಿ, ಅದ್ರ ಮಧ್ಯದಲ್ಲಿ ಒಂದೊಂದು ಏನು ಸ್ಟೋನ್ನ ಆ್ಯಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.